ಜಾತ್ಯತೀತತೆಯ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇರೋರು ಎಷ್ಟು ಡೇಂಜರಸ್ ಅನ್ನೋದು ವೆಸ್ಟ್ ಬೆಂಗಾಲ್ನ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗತ್ತೆ. ಬಂಗಾಳ ಅಕ್ಷರಶಃ ಈಗ ಒತ್ತಿ ಉರಿತಾ ಇದೆ. ಹಿಂದೂಗಳು ಬೀದಿ ನಾಡಲ್ಲಿ ರಕ್ಷಣೆ ಇಲ್ಲದೆ ಪಲಾಯನ ಮಾಡ್ತಾ ಇದ್ದಾರೆ. ಈಗ 400ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಬಂಗಾಳದಿಂದ ಪಲಾಯನ ಮಾಡಿದೆ. ನಿಮ್ಮ ನಂಬರ್ ಬರಬಹುದು. ದೇಶಾದ್ಯಂತ ಈಗ ಚರ್ಚೆ ಆಗ್ತಾ ಇರೋದು, ಮೋದಿ ಏನ್ ಮಾಡಲಿದ್ದಾರೆ? ಹೊಣೆ ಹೊತ್ತು ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡ್ತಾರಾ? ವಾತಾವರಣ ಹೇಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ? ಮೋದಿ ಅವ್ರು ಹೇಳ್ತಾ ಇರೋದೇನು, ಓವೈಸಿ ಹೇಳ್ತಾ ಇರೋದೇನು, ಮೌಲಾನಾ ಮದನಿ ಹೇಳ್ತಾ ಇರೋದೇನು, ಮಮತಾ ಬ್ಯಾನರ್ಜಿ ಅವರ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ? ಬಾಬಾ ಭಾಗೇಶ್ವರ್ ಸಹ ಈ ಬಗ್ಗೆ ಮೌನ ಮುರಿದು ಬೀದಿ ಆಡಳಿತದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ದುರವಸ್ಥೆಯ ಕುರಿತು ಮಾತಾಡಿದ್ದಾರೆ. ಇಷ್ಟೆಲ್ಲವನ್ನು ಕೂತು ನೋಡೋ ನೀವು ಯಾವಾಗ ಧ್ವನಿ ಎತ್ತೋದು? ಅಟ್ಲೀಸ್ಟ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧ್ವನಿ ಎತ್ತೋದನ್ನು ಈಗಿನಿಂದಲಾದ್ರೂ ಶುರು ಮಾಡಿ. ಈಗ ಒತ್ತಿ ಉರಿತಾ ಇರೋ ಬಂಗಾಳನ ನೋಡಿ ನಿಮ್ಗೇನನ್ಸುತ್ತೆ? ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡ್ಬೇಕಾ? ರಾಷ್ಟ್ರಪತಿ ಆಡಳಿತ ತುರ್ತು ವೆಸ್ಟ್ ಬೆಂಗಾಲ್ ಮೇಲೆ ಏರ್ಬೇಕಾ? ಬಿಜೆಪಿ ಅವರು ಕೇಳೋದಿರ್ಲಿ, ಇಡೀ ದೇಶಾದ್ಯಂತ ಜನ ರೊಚ್ಚಿಗೆದ್ದಿದ್ದಾರೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡ್ಬೇಕು ಅಂತ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಾದ ಹಿಂಸಾಚಾರನ ನೋಡಿದ್ರೆ ಶಾಕ್ ಆಗ್ತಿರೋ. ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿ ಗುಂಪುಗೂಡ್ತಾ ಇದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಲಾಂಡ್ ಆರ್ಡರ್ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣ ಕುಸಿದಿದೆ. ಖುದ್ದು ಅಲ್ಲಿಯ ಸ್ಥಳೀಯ ಜನರೇ ಹೇಳ್ತಾ ಇದ್ದಾರೆ, ದಂಗೆಯಾಗಿರೋ ಮುರ್ಷಿದಾಬಾದ್ ನಲ್ಲಿ ಹೆಜ್ಜೆ ಹೆಜ್ಜೆಗೊಂದು ಪೊಲೀಸ್ ಠಾಣೆ ಇದ್ರೂ ಪೊಲೀಸರು ಹಿಂದೂಗಳ ರಕ್ಷಣೆಗೆ ಬರ್ತಾ ಇಲ್ವಾ? ದಂಗೆಯಾಗಿ 4-5 ಗಂಟೆ ಆದ್ರೂ ಪೊಲೀಸರ ಅಡ್ರೆಸ್ಸೇ ಇಲ್ಲ. ನಮಗೆ BSF ವೆಸ್ಟ್ ಬೆಂಗಾಲ್ಗೆ ಬರ್ಬೇಕು, ಅವರೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ತಾರೆ ಸ್ಥಳೀಯರು. ಪದೇ ಪದೇ ಹಿಂಸಾಚಾರ ಆಗ್ತಾ ಇರೋದ್ರಿಂದ ಅಲ್ಲಿರುವ ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು ಮನೆ ಬಿಟ್ಟು ಪಲಾಯನ ಮಾಡಿದ್ದಾರೆ. ತಮ್ಮ ಅಡವು ಆಸ್ತಿ ಬಿಟ್ಟು ಜೀವ ಉಳಿದ್ರೆ ಸಾಕಪ್ಪ ಅನ್ನುವ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಸ್ಥಳೀಯರ ಬೇಡಿಕೆ ಇಮ್ಮಿಡಿಯೇಟ್ ಆಗಿ ರಾಷ್ಟ್ರಪತಿ ಆಳ್ವಿಕೆ ವೆಸ್ಟ್ ಬೆಂಗಾಲ್ಗೆ ಬರಬೇಕು. ಸಹಜ, ಅದು ಜನ ಎದುರುಬಿಟ್ಟಿದ್ದಾರೆ. ಅಂತಹ ಪರಿಸ್ಥಿತಿ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ವಕ್ಫ್ ಬಿಲ್ ಆಗುವಾಗಿ ಸುಮಾರು ದಿನಗಳೇ ಕಳೀತು. ದೇಶದ ಯಾವುದೇ ಭಾಗದಲ್ಲೂ ಇಲ್ಲದೆ ಇರುವಂತಹ ಹಿಂಸಾಚಾರ ವೆಸ್ಟ್ ಬೆಂಗಾಲ್ ನಲ್ಲಿ ಯಾಕೆ? ನಾನು ಈಗಾಗಲೇ ಹೇಳಿದೆ ನಿಮಗೆ, ಜನ ತಮ್ಮ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸೋದಕ್ಕೂ ಮುಂದೆ ಬರ್ತಾ ಇಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ. ಅಷ್ಟೊಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೋ, ತೊಂದರೆ ಕೊಡ್ತಾರೋ ಅಂತ ಹಿಂದು ಮುಂದೆ ನೋಡ್ತಾ ಇದ್ದಾರೆ ಮಾತಾಡೋದಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತಾರೆ. ಅದರಲ್ಲೂ ಒಬ್ಬಿಬ್ರು ಧೈರ್ಯ ಮಾಡಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾರೆ. ಅದು ಅವರ ಜೀವನ ಪಡಕ್ಕಿಟ್ಟು. ಎಲ್ಲಿ ಟಿಎಂಸಿಯ ಗೂಂಡಾಗಳಿಂದ ನಮ್ಮ ಮಾನ ಪ್ರಾಣಕ್ಕೆ ಹಾನಿಯಾಗುತ್ತೋ ಅನ್ನುವ ಭಯದ ವಾತಾವರಣ ಇದೆ. ಸರ್ಕಾರದ ಮೇಲೆ ಭರವಸೆನೇ ಇಲ್ಲ. ಹಿಂದೂಗಳು ಒಂದಾಗಿ ವೋಟ್ ಮಾಡೋದಕ್ಕೂ ಹೆದರ್ತಾರೆ. ಅಕಸ್ಮಾತ್ ಮತ್ತೆ ಟಿಎಂಸಿನೇ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ ಅನ್ನುವ ಆತಂಕದಲ್ಲೇ ದಿನದೂಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಮಾಡೋ ಕನಸು ಕಾಣ್ತಾ ಇದ್ದಾರೆ. ಈಗ ಹಿಂದೂಗಳೇ ದೇಶ ಬಿಟ್ಟು ಓಡೋಗೋ ಪರಿಸ್ಥಿತಿ ಇದೆ. ಸೆಕ್ಯುಲರಿಸಂನ ಹೆಸರಿನಲ್ಲಿ ಕೇವಲ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗುತ್ತೆ? ಅವರ ಮಾನ ಪ್ರಾಣ ಆಸ್ತಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿ ಲಾಸ್ ಮಾಡಲಾಗುತ್ತೆ? ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಬಾಬಾ ಭಾಗೇಶ್ವರ್ ಅವರು ಸಹ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಎಷ್ಟು ದಿವಸ ಅಂತ ಹಿಂದೂಗಳು ಪಲಾಯನ ಮಾಡೋದು, ತಮ್ಮ ಮನೆ ಮಠ ಬಿಟ್ಟು ಓಡಿ ಹೋಗೋದು? ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಇಲ್ಲೆಲ್ಲ ಹಿಂದೂಗಳು ಓಡಿ ಹೋಗೋ ಕಾಲ ದೂರ ಇಲ್ಲ. ಹಿಂದೂಗಳು ಎದುರಿದ್ದಾರೆ ಅಥವಾ ಎದುರಿಸಲಾಗ್ತಾ ಇದೆ. ಇದನ್ನ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ ಅಂತಾರೆ. ದೌರ್ಭಾಗ್ಯ ಅಂದ್ರೆ ಇಷ್ಟಾದ ಮೇಲೂ ಹಿಂದೂಗಳು ಒಂದಾಗ್ತಾ ಇಲ್ಲ ಅಂತಾರೆ ಬಾಬಾ ಭಾಗೇಶ್ವರ್. ಹಿಂದೂಗಳ ಸಂಖ್ಯೆ ಏನು ಕಡಿಮೆ ಇಲ್ಲ ವೆಸ್ಟ್ ಬೆಂಗಾಲ್ ನಲ್ಲಿ. ಅವರು ಹಿಂಸೆ ಮಾಡೋದ್ ಬೇಡ, ಒಬ್ಬರಿಗೊಬ್ರು ಬೆನ್ನಿಗೆ ನಿಂತು ಸಹಾಯ ಮಾಡಿದ್ರು ಸಾಕು, ದಂಗಾಕೋರರನ್ನ ಹಿಮ್ಮೆಟ್ಟಿಸಬಹುದು. ಇಲ್ಲಿ ಸಮಸ್ಯೆ ಇರೋದೇ ಅವರು ಎಲೆಕ್ಟ್ ಮಾಡಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ. ಮಹಾರಾಷ್ಟ್ರದಲ್ಲೋ ಉತ್ತರ ಪ್ರದೇಶದಲ್ಲೋ ಏನಾದ್ರೂ ಒಂದು ಸಣ್ಣ ಘಟನೆ ಆದ್ರೂ ನಾ ಮುಂದು ತಾ ಮುಂದು ಅಂತ ಅಲ್ಲಿನ ಸರ್ಕಾರ, ಬಿಜೆಪಿ ಸರ್ಕಾರದ ಮೇಲೆ ಮುಗಿ ಬೀಳ್ತಾರೆ ಇಂಡಿ ಮೈತ್ರಿಕೂಟದ ನಾಯಕರು. ಪೊಲಿಟಿಕಲ್ ಟೂರಿಸಂ ಮಾಡ್ತಾರೆ ಪೈಪೋಟಿಗೆ ಬಿದ್ದವರಂತೆ. ವೆಸ್ಟ್ ಬೆಂಗಾಲ್ ನಲ್ಲಿ ಹಿಂದೂಗಳ ಜೀವನ ದುಸ್ತರ ಆಗಿದೆ. ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ. ಇವರೆಲ್ಲರೂ ಎಲ್ಲೋ ದೂರದ ಪ್ಯಾಲಿಸ್ತೇನ್ ಮತ್ತು ಗಾಜಾದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಇಲ್ಲೇ ವೆಸ್ಟ್ ಬೆಂಗಾಲ್ ನಲ್ಲೇ ಆಗ್ತಾ ಇರುವ ಹಿಂದೂಗಳ ದುಸ್ಥಿತಿ ಕಣ್ಣಿಗೆ ಕಂಡ್ರು ಕುರುಡರಂತೆ ನಟಿಸ್ತಾರೆ. ಇವರು ಯಾರಿಗೂ ಏನು ಅನ್ಸೋದೇ ಇಲ್ಲ. ಕಾರಣ ಹಿಂದೂಗಳು ಒಗ್ಗಟ್ಟಾಗಿ ಮತ ಹಾಕಲ್ಲ. ಅವ್ರ ಫಾರ್ಮುಲಾ ಸಿಂಪಲ್: ಹಿಂದೂಗಳನ್ನ ಜಾತಿಗಳಾಗಿ ಹೊಡಿತೀವಿ, ಅಲ್ಪಸಂಖ್ಯಾತರನ್ನ ಪೋಲರೈಸೇಷನ್ ಮಾಡ್ತೀವಿ, ಅಧಿಕಾರ ತಾನಾಗೆ ಸಿಗುತ್ತೆ.
ಇದೆಲ್ಲ ರೆಡಿಮೇಡ್ ಫಾರ್ಮುಲಾ, ಕಷ್ಟಪಡುವ ಅವಶ್ಯಕತೆನೇ ಇಲ್ಲ. ನೀವು ನಿಮ್ಮಲ್ಲಿ ಹೊಡೆದಾಡ್ತಾ ಇರಿ, ನಮ್ಮ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಲಿ, ಕುರುಬ ಸಮುದಾಯದವರು ಮುಖ್ಯಮಂತ್ರಿ ಆಗ್ಲಿ, ಲಿಂಗಾಯತರು ಮುಖ್ಯಮಂತ್ರಿ ಆಗ್ಲಿ, SC ಮುಖ್ಯಮಂತ್ರಿ ಆಗ್ಲಿ, ST ಆಗ್ಲಿ, ನಮ್ಮ ಜಾತಿಯವರು ಅಧ್ಯಕ್ಷರಾಗ್ಬೇಕು, ನಮ್ಮ ಜಾತಿಯವರು ಪ್ರಧಾನಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ನಿಮ್ಮಲ್ಲೇ ಹೊಡೆದಾಡ್ತಾ ಇರಿ. ಅದರಿಂದ ಲಾಭ ಮಾಡಿಕೊಳ್ಳೋರು ಮೂರನೆಯವರು. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ತಾ ಇದೆ, ನಾಳೆ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಎಲ್ಲಾ ಕಡೆನೂ ಆಗುತ್ತೆ. ಹಿಂದೂಗಳ ಜೀವಕ್ಕೆ ಹಾನಿ ಆಗ್ತಾ ಇದ್ರು, ಆಸ್ತಿ ಪಾಸ್ತಿಗೆ ನಷ್ಟ ಆಗ್ತಾ ಇದ್ರು, ವೆಸ್ಟ್ ಬೆಂಗಾಲ್ ನ TMC ನಾಯಕರು ನಾನು ಮಧ್ಯಾಹ್ನ ಆ ಲಂಚ್ ಮಾಡ್ದೆ, ರಾತ್ರಿ ಆ ಊಟ ಮಾಡ್ದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡ್ಕೊಂಡು ಮಜಾ ಮಾಡೋದ್ರಲ್ಲೇ ಇದಾರೆ ನೋಡಿ. TMC ಯ ಸಂಸದ ಯೂಸುಫ್ ಪಠಾಣ್ ಕೂಲ್ ಆಗಿ ಕಾಫಿ ಕುಡಿತಾ ಇರುವ ಫೋಟೋ ಹಾಕ್ತಾರೆ. ಸಮಯ ಯಾವುದು? ವೆಸ್ಟ್ ಬೆಂಗಾಲ್ ನಲ್ಲಿ ಹೊತ್ತಿ ಉರಿತಾ ಇದೆ ಮುರ್ಷಿದಾಬಾದ್. ಸ್ಪಷ್ಟವಾಗಿ ಗೊತ್ತಿದೆ, ಅವರಲ್ಲಿ ಕ್ಲಾರಿಟಿ ಇದೆ, ನಮ್ಮ ಓಟ್ ನಮಗೆ ಬರುತ್ತೆ, ಅದರಲ್ಲಿ ಯಾವುದೇ ಸೇಂದು ಆಗಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಲಾಸ್ ಆಗ್ತಾ ಇರೋದು ಹಿಂದೂಗಳಿಗೆ ತಾನೆ. TMC ಯ ನಾಯಕರು ಇನ್ನೂ ಮುಂದುವರೆದು ಏನ್ ಹೇಳ್ತಾರೆ, BSF ನವರ ಜೊತೆಗೆ ಸೇರಿ ಷಡ್ಯಂತ್ರ ಮಾಡಲಾಗಿದೆಯಂತೆ. ಅಲ್ಲಿ ಹಿಂಸೆ ಮಾಡ್ತಾ ಇರೋರು ವೆಸ್ಟ್ ಬೆಂಗಾಲ್ನವರಲ್ಲ, ಹೊರಗಿನವರಂತೆ. ಸರಿ, ಹೊರಗಿನವರೇ ಬಂದು ಹಿಂಸೆ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳಿ, ಆದ್ರೆ ವೆಸ್ಟ್ ಬೆಂಗಾಲ್ ಪೊಲೀಸರು ಮಾಡ್ತಾ ಇರೋದೇನು? ಘಟನೆಯಾಗಿ 4-5 ಗಂಟೆ ಆದ್ರೂ ಸ್ಥಳಕ್ಕೆ ಬರ್ತಾ ಇಲ್ಲ. ಇದನ್ನು ಖುದ್ದು ಸ್ಥಳೀಯರೇ ಹೇಳ್ತಾ ಇರೋದು. BSF ನವರು ಗಡಿಯಿಂದ ಆಚೆ ಇರ್ತಕ್ಕಂಥವ್ರು, ಅವರೇ ಬಂದು ಇಷ್ಟೆಲ್ಲಾ ಕೆಲಸ ಮಾಡ್ತಾರೆ ಅಂದ್ರೆ ಬಂಗಾಳದ ಒಳಗೆ ಇರ್ತಕ್ಕಂತಹ ಬಂಗಾಳದ ಪೊಲೀಸರ ಕೈಲಿ ಯಾಕೆ ಸಾಧ್ಯ ಇಲ್ಲ? ದುರ್ಗಾ ಪೂಜೆ ಆಗಿರ್ಬೋದು, ಹೋಳಿ, ರಾಮನವಮಿ, ಹನುಮಾನ್ ಜಯಂತಿ, ಗಣೇಶ ಚತುರ್ಥಿ, ದೀಪಾವಳಿ, ದಸರಾ, ಸಂಕ್ರಾಂತಿ, ಈ ಎಲ್ಲ ಹಿಂದೂ ಹಬ್ಬಗಳ ದಿನವೇ ಯಾಕೆ ಹಿಂಸೆಯಾಗತ್ತೆ? ದುರದೃಷ್ಟ ಏನಂದ್ರೆ ಈ ಘಟನೆಗಳಾಗ್ತಾ ಇರೋದು ವಕ್ಫ್ ಬಿಲ್ ಬಂದಿದ್ದಕ್ಕಂತೆ. ಅಷ್ಟಕ್ಕೂ ವಕ್ಫ್ ಬಿಲ್ ಇವರಿಗೆ ಕೊಟ್ಟಿದ್ದಾದ್ರೂ ಏನು, ಬಡವರನ್ನಾಗಿಸೇ ಇದೆ. ಕೆಲವು ಬೆರಳೆಣಿಕೆಯಷ್ಟು ಮಂದಿ ಸಂಪೂರ್ಣ ವಕ್ಫ್ ಆಸ್ತಿ ಮೇಲೆ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ. ಒಂದು ವೇಳೆ ಹಿಂದೂಗಳೇನಾದ್ರೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದ್ರೆ ಭೂಮಿ ಆಕಾಶ ಒಂದಾಗುವಂತೆ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಕಾಂಗ್ರೆಸ್ ಹಾರಾಟ ಚೀರಾಟ ಮಾಡ್ತಾ ಇದ್ರು. ವೆಸ್ಟ್ ಬೆಂಗಾಲ್ ನಲ್ಲಿ ಈಗ ಆರೋಪ ಇರೋದು ಮುಸಲ್ಮಾನರು ಹಿಂಸೆಯನ್ನ ಪ್ರಚೋದಿಸ್ತಾ ಇದ್ದಾರೆ ಅಂತ. ಈಗ ಅವರ ಧ್ವನಿ ಅಡಗಿದೆ ನೋಡಿ ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್. ಲಾಲು ಪ್ರಸಾದ್ ಯಾದವ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ಎಲ್ಲ ಎಲ್ಲೋಗಿದ್ದಾರೆ? ಹಿಂದೂಗಳು ಯೋಚನೆ ಮಾಡ್ಬೇಕು ಇವರೆಲ್ಲರ ಬಗ್ಗೆ. ಯಾಕೆ ಮಾತಾಡ್ತಾ ಇಲ್ಲ? BJP ಅವ್ರನ್ನ ಬಿಟ್ರೆ ಹಿಂದೂಗಳ ಪರವಾಗಿ ಮಾತಾಡೋದಕ್ಕೆ ಒಬ್ಬ ಅನ್ಯ ಪಕ್ಷದವರು ಇಲ್ಲಲ್ರಿ. ಈ ಸಮಸ್ಯೆ ಇರೋದು ಹಿಂದೂಗಳಲ್ಲೇ. ಯಾದವರು ಓಟ್ ಹಾಕಕ್ ಹೋದ್ರೆ ಅಖಿಲೇಶ್ ಯಾದವ್ಗೆ ಓಟ್ ಹಾಕೋದು, ದಲಿತರು ಓಟ್ ಹಾಕಕ್ ಹೋದ್ರೆ ಮಾಯಾವತಿ ಅವ್ರಿಗೆ ಹಾಕೋದು. ಇವರೆಲ್ಲ ಜಾತಿ ಪದ್ಧತಿಯನ್ನ ಬಿಟ್ಟು ಮೊದಲು ಹಿಂದೂಗಳಾಗೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ, ಸಮಾಜವಾದಿ ಪಕ್ಷನ, RJDನ, ಆಮ್ ಆದ್ಮಿ ಪಕ್ಷನ ಏನಂದು ಏನು ಪ್ರಯೋಜನ? ಹಿಂಸೆಯಾಗುವಾಗ ಅವರು ಯಾದವರು, ಇವರು ಕೂರ್ಮಿ, ರಜಪೂತರು, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಅಂತ ನೋಡ್ತಾರ. ನೆನಪಿಟ್ಟುಕೊಳ್ಳಿ, ಇಲ್ಲಿ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ ಅದರ ವಿರುದ್ಧ ಧ್ವನಿ ಎತ್ತಿ. ಜಾತ್ಯತೀತತೆಯ ಮುಖವಾಡ ಧರಿಸಿರುವ ನಾಯಕರಿಗೆ ನಿಮ್ಮ ವೋಟ್ ಮೂಲಕ ಉತ್ತರ ಕೊಡ್ಬೇಕು. ಮುಸಲ್ಮಾನರು ಸಹ ದಶಕಗಳಿಂದ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ವೋಟ್ ಕೊಡ್ತಾ ಬಂದಿದ್ದಾರೆ. ಅವರಾದ್ರೂ ಕೇಳಬೇಕಾ, ನಿಮ್ಮ ತೆವಲಿಗೆ ನಮ್ಮನ್ನ ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ಕಾಂಗ್ರೆಸ್ನವರು ಮುಸಲ್ಮಾನರ ಉದ್ಧಾರಕ್ಕೆ ಅಂತಾನೆ ನಮ್ಮ ಪಾರ್ಟಿ ಇರೋದು ಅಂತೀರಾ? ಮುಸಲ್ಮಾನರನ್ನ ಯಾಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಲ್ಲ? ಮುಸಲ್ಮಾನರನ್ನ ಯಾಕೆ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸ್ತಾ ಇಲ್ಲ? 50% ಟಿಕೆಟ್ ಹಂಚಿಕೆಯಲ್ಲಿ ಮುಸಲ್ಮಾನರಿಗೂ ಸ್ಥಾನ ಕಲ್ಪಿಸಿಕೊಡಿ, ಅವರು ಸಂಸತ್ತು ಮತ್ತು ವಿಧಾನಸಭೆಗಳಿಗೆ ಪ್ರವೇಶ ಮಾಡ್ಲಿ. ಈ ಡಿಮ್ಯಾಂಡ್ ಯಾಕೆ ಇಡಲ್ಲ? ಇಟ್ರು ಕಾಂಗ್ರೆಸ್ನವರು ಅದನ್ನ ಈಡೇರಿಸಲ್ಲ. ಕೇವಲ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ ಕಾಂಗ್ರೆಸ್. ನೀವು ವೋಟ್ ಹಾಕೋದಿಕ್ಕಷ್ಟೇ, ಅಧಿಕಾರಕ್ಕಲ್ಲ. ದಂಗೆಗಳಾದಾಗ, ಗಲಾಟಿ ಜಂಬಿ ಆದಾಗ ಅರೆಸ್ಟ್ ಆಗೋರು ಯಾರು? ಸಾಮಾನ್ಯ ಜನ. ಯಾರೆಲ್ಲ ನಾಯಕರು ಕುಸಲಾಯಿಸ್ತಾರೋ, OWC ಆಗಿರ್ಬೋದು, ಮೌಲಾನಾ ಮದನಿ ಆಗಿರ್ಬೋದು, ಅವರ ಮಕ್ಕಳು ಅಥವಾ ಸಂಬಂಧಿಕರು ಅರೆಸ್ಟ್ ಆಗ್ತಾರ. ಅವರು ಈ ಎಲ್ಲ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದಾರ. ಆದ್ರೆ ಅಧಿಕಾರ ಮಾತ್ರ ಅನುಭವಿಸ್ತಾರೆ ನೋಡಿ. ಅವರ ಮಕ್ಕಳೆಲ್ಲ ವಿದೇಶಗಳಲ್ಲಿ ಓದ್ತಾರೆ. ಇಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದು ಬಡ ಮುಸಲ್ಮಾನರನ್ನ ಮುಂದೆ ಬಿಟ್ಟು. ನಾಳೆ ಪೊಲೀಸರು ಬಂದು ಜೈಲಿಗೆ ಎಳೆದುಕೊಂಡು ಹೋಗೋದು ನಿಮ್ಮ ಮನೆ ಮಕ್ಕಳನ್ನ. ಒಂದು ವೇಳೆ ಬುಲ್ಡೋಜರ್ ಹರಿದ್ರೆ ನಿಮ್ಮ ಮನೆ ಆಸ್ತಿ ಪಾಸ್ತಿಗಳ ಮೇಲೆ ಹರಿಯುತ್ತೆ. ಅವರೆಲ್ಲ ಸೇಫ್ ಆಗಿರ್ತಾರೆ. ಆಗ ಯಾವ OIC, ಮೌಲಾನಾ ಮದನಿಯವರು ಸಹ ನಿಮ್ಮ ಸಹಾಯಕ್ಕೆ ಬರಲ್ಲ. ಈ ಸರಳ ಸತ್ಯಗಳು ಎಲ್ಲಿಯವರೆಗೂ ಅರ್ಥ ಆಗಲ್ವೋ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.